ಉತ್ಕೃಷ್ಟ ಅಂತ ನಾವು ಯಾವ್ದು ಕೋಟ್ ಮಾಡ್ತಿದ್ವೋ 21ನೇ ಶತಮಾನದ 25 ವರ್ಷ ಆದ್ರೂ ನಾವು 20ನೇ ಶತಮಾನದ ಕಾದಂಬರಿಗಳನ್ನೇ ಬಹುಪಾಲು ಕೋಟ್ ಮಾಡ್ತಾ ಇದೀವಿ. ಅಥವಾ ಈಗ ವೇದಿಕೆಯಲ್ಲಿರುವ ಗಣ್ಯರೇ, ಇಂದಿನ ಕಾರ್ಯಕ್ರಮಕ್ಕೆ ಮೂಲ ಪುರುಷರಾದ ದ್ವಾರನಕುಂಟೆ ಪಾತಣ್ಣ ಪ್ರತಿಷ್ಠಾನದ ಎಲ್ಲ ಸದಸ್ಯರೇ, ಕಾದಂಬರಿ ತೀರ್ಪುಗಾರರೇ, ಈ ಒಂದು ಕಾರ್ಯಕ್ರಮವನ್ನು ನೋಡಲು ಬಹಳ ದೂರದಿಂದ ಬಂದಿರುವ ನನ್ನ ಗೆಳೆಯರೇ, ಹಿತೈಷಿಗಳೇ, ಡಾಕ್ಟರ್ ಭಾಸ್ಕರ್ ಆಚಾರ್ಯ ಅವರು ಕುಂದಾಪುರದಿಂದ ಬಂದಿದ್ದಾರೆ. ಅವರು ಸಹ ಕಾದಂಬರಿಕಾರರು ಹಾಗೂ ಕಾದಂಬರಿಯ ಒಂದು ಚಡಗ ಕಾದಂಬರಿ ಪ್ರಶಸ್ತಿಯನ್ನು ಅವರ ಒಂದು ಟ್ರಸ್ಟಿಂದ ನಡೆಸ್ತಾ ಇದ್ದಾರೆ ಅವರ ತಂದೆ ಹೆಸರಲ್ಲಿ. ಅದೇ ರೀತಿ ಉಪೇಂದ್ರ ಸ್ವಾಮಿ ಅಂತ ಹಿರಿಯ ಪ್ರೊಫೆಸರ್ ಒಬ್ಬರು ಬಂದಿದ್ರು, ಅವ್ರಿಗೆ ತಾನೇ ಬಸ್ಸಿಗೆ ಹೊರಟೋದ್ರು. ಈ ಥರ ಮತ್ತೆ ನಮ್ಮ ಸಮನ್ವಯ ಸಮಿತಿಯ ಸದಸ್ಯರೇ, ನನ್ನ ಗೆಳೆಯರಾದ ರಾಘವೇಂದ್ರ ಅವರೇ, ಸಮಯ ಮೀರ್ತಾ ಇರೋದ್ರಿಂದ ಹೆಚ್ಚಿಗೆ ಮಾತನಾಡೋಕೆ ಆಗ್ತಾ ಇಲ್ಲ. ನನಗೊಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಯಾಕೆಂದರೆ ನನಗೆ ಮಾತುಗಾರ ಅಲ್ಲ, ನಾನೆಲ್ಲ ಬರ್ಕೊಂಬಂದಿದ್ದೆ, ಓದಬೇಕಿತ್ತು. ಆದರೆ ಸಮಯ ಮೀರಿದ್ರೆ ನನಗೊಂಥರ ನೆವ ಸಿಕ್ತು, ಸದ್ಯ ಸ್ವಲ್ಪದರಲ್ಲೇ ಮಾತಾಡೋಣ ಅಂತ. ನನ್ನ ಕಾದಂಬರಿಯನ್ನು ಪೂರ್ತಿಯಾಗಿ ಓದಿದ ತೀರ್ಪುಗಾರರು ಹಾಗೂ ಮುಕುಂದರಾಜ್ ಅವರು ಕಾದಂಬರಿಯ ಒಂದು ನಾನು ಏನು ಅಂದ್ಕೊಂಡಿದ್ದು ಜೊತೆಗೆ ಅಂದ್ಕೊಳ್ಳದೆ ಕೆಲವು ಬರೆದ ಕೆಲವು ಅದು ಧ್ವನಿಸುವ ವಿಚಾರಗಳನ್ನು ಸಹ ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಂಗೆ ಬಹಳ ಖುಷಿ ಆಯಿತು. ಒಂದೇ ಕೆಲವೇ ವಿಚಾರನ ಮಾತಾಡಿ ನನ್ನ ಮೊದಲನೇ ಕಾದಂಬರಿಯ ಒಂದು ವಿಚಾರನ ಬರ್ಕೊಂಬಂದಿದ್ದೆ ಹೇಳಬೇಕು ಅಂತ, ಅದನ್ನು ಓದ್ಬಿಡ್ತೀನಿ. ಈ ಸಂದರ್ಭದಲ್ಲಿ ನನಗೊಂದು ಮಾತು ನೆನಪಾಗುತ್ತಿದೆ. ಈಗ 4 ವರ್ಷಗಳ ಮುಂಚೆ, ಅಂದರೆ 2022ರಲ್ಲಿ ನನ್ನ ಮೊದಲ ಕಾದಂಬರಿ ಪ್ರಕಟವಾಯಿತು. ಅದನ್ನು ನನ್ನ ಹಿರಿಯ ಸಹೋದ್ಯೋಗಿ ಮತ್ತು ಓದುಗರೊಬ್ಬರಿಗೆ ಕೊಟ್ಟಿದ್ದೆ, ಸಮಯವಿದ್ದಾಗ ಓದಿ ಅಂತ. ಅವರು ಕಾದಂಬರಿಯನ್ನು ಕೈಲಿ ಹಿಡಿದು ಆಕೆ ಕಡೆ ತಿರ್ಸ್ಬಿಟ್ಟು, ಶಶಿಧರ್, ನೀವು ಬಹಳ ಈ ಕಾದಂಬರಿ ಬರೆದಿದ್ದು ತುಂಬ ಲೇಟಾಗಿ ಹೋಯಿತು ಅಂತ ಗಂಭೀರವಾಗಿ ಹೇಳಿದರು. ಅವರ ಮಾತಿನ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳಲು ನನಗೆ ತಕ್ಷಣ ಸಾಧ್ಯವಾಗಲಿಲ್ಲ. ಯಾಕೆ ಸರ್ ಹೀಗೆ ಹೇಳ್ತಿದ್ದೀರಾ ಅಂತ ಕೇಳಿದೆ. ಬಹಳ ಲೇಟಾಗಿ ಕಾದಂಬರಿ ಬರೆದಿದ್ದೀರಿ, ನೀವು 20 ವರ್ಷಗಳ ಹಿಂದೆ ಇದನ್ನು ಬರೀಬೇಕಿತ್ತು, ಒಂದಷ್ಟು ಜನರು ಓದ್ತಾ ಇದ್ರು, ಈಗ ಓದುವರ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಅಂದರೆ ಅವರ ಮೊದಲ ಗ್ರಹಿಕೆ ಹಾಗೆ. ಈಗ ಹೆಚ್ಚಿನ ಕಡೆಯಲ್ಲಿ ಅದೊಂಥರ ಒಂದು ಗ್ರಹಿಕೆ ಇದೆ, ಜನಗಳು ಓದ್ತಾ ಇಲ್ಲ ಅಂತ. ಬಟ್ ಅದಕ್ಕೆ ವ್ಯತಿರಿಕ್ತವಾಗಿ ವರ್ಷಕ್ಕೆ 8,000 ಪುಸ್ತಕ ಕನ್ನಡ ಪುಸ್ತಕಗಳು ಬರ್ತಾ ಇದ್ದಾವೆ. ಈಗ ತಾನೇ ಈ ಸ್ಪರ್ಧೆಗೆ 52 ಕಾದಂಬರಿಗಳು ಬಂದಿದ್ದಾವೆ. ಈ ಥರ ಒಂದು ಚರ್ಚೆನೂ ನಡೀತಾ ಇದೆ. ಆದರೆ ಎಲ್ಲೋ ಒಂಥರ ಗಮನಿಸಿದಾಗ 20ನೇ ಶತಮಾನದಲ್ಲಿ ಬಂದಂಥ ಉತ್ಕೃಷ್ಟ ಅಂತ ನಾವು ಯಾವುದು ಕೋಟ್ ಮಾಡ್ತಿದ್ವೋ 21ನೇ ಶತಮಾನದ 25 ವರ್ಷ ಆದ್ರೂ ನಾವು 20ನೇ ಶತಮಾನದ ಕಾದಂಬರಿಗಳನ್ನೇ ಬಹುಪಾಲು ಕೋಟ್ ಮಾಡ್ತಾ ಇದೀವಿ. ಅಥವಾ ಈಗ ಕುಸುಮ ಬಾಲ ಎಲ್ಲವೂ 20ನೇ ಶತಮಾನದಲ್ಲಿ ಹೊಸ ಕೃತಿಗಳು ಅಥವಾ ಮೌಲಿಕ ಕೃತಿಗಳು, ವಿಶ್ವಮಟ್ಟದ ಕಾದಂಬರಿಗಳಿಗೆ ಹೋಲಿಸುವಂಥ ಒಂದು ಕೃತಿಗಳು ಕನ್ನಡದಲ್ಲಿ ಬರ್ತಾ ಇಲ್ವಾ, ಅಥವಾ ಕನ್ನಡದಲ್ಲಿ ಆ ಶಕ್ತಿ ಮುಂದುವರಿಯಿಲ್ವ? ಈಗ ಹನೀಫ್ ಅವರ ಹತ್ರ ಹೇಳ್ತಾ ಇದ್ದೆ, ಕಾರಂತರು, ಬೇಂದ್ರೆ ಅಥವಾ ಅನಂತಮೂರ್ತಿಯವರ ಒಂದು ವಾಗ್ಝರಿ, ಆ ಥರದ ಮಾತುಗಾರರು ಒಂದು ಯುವ ಜನರ ಹೋಲಿಕೆಗೆ ಒಬ್ಬರು ಅಂದರೆ ತಕ್ಷಣ ಸಿಗ್ತಾ ಇಲ್ಲ. ಆ ಥರದ್ದೊಂದು ಏನು ಕೊರತೆ ಅಂತ ಹೇಳೋಕೆ ಬರಲ್ಲ. ಆ ಥರದೊಂದು ಸ್ವಲ್ಪ ಹಿಂಜರಿಕೆ ಸನ್ನಿವೇಶವನ್ನು ಕನ್ನಡ ಎದುರಿಸ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಇದಕ್ಕೆಲ್ಲ ನಾನಾ ರೀತಿಯ ಕಾರಣಗಳಿರ್ಬೋದು. ಕನ್ನಡ ಮಾಧ್ಯಮ ಅಥವಾ ಸಾಫ್ಟ್ವೇರಿಂದ ಹೋಗಿರುವಂಥದ್ದು, ಸೋಷಿಯಲ್ ಮೀಡಿಯಾ, ರೀಲ್ಸ್. ಯಾಕಂದರೆ ಎಷ್ಟೋ ಜನ ಯುವ ಪ್ರತಿಭಾ ಲೇಖಕರು ರೀಲ್ಸ್ ತುಂಬ ಜನ ನೋಡ್ತಾರೆ, ಲಕ್ಷಾಂತರ ವ್ಯೂಸ್ ಬರುತ್ತೆ ಅಂತ ಸೃಜನಶೀಲ ರೀಲ್ಸನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಮುಂಚೆ ಎಲ್ಲ ಕಾದಂಬರಿಕಾರರು ಸ್ಟಾರ್ ವ್ಯಾಲ್ಯೂ ಇದ್ದರು, ಆಮೇಲೆ ಚಲನಚಿತ್ರ ನಟರು ಸ್ಟಾರ್ ವ್ಯಾಲ್ಯೂ ಇದ್ದರು. ಈಗ ಸ್ಟಾರ್ ವ್ಯಾಲ್ಯೂ ಇರೋದು ರೀಲ್ಸ್, ಸೋಷಿಯಲ್ ಮೀಡಿಯಾದವರಿಗೆ. ಆ ಥರದ್ದೊಂದರಿಂದಾಗಿಯೂ ಪರ್ಟಿಕ್ಯುಲರ್ಲಿ ಕನ್ನಡ ಸಾಹಿತ್ಯ ಬರೆಯೋರು ಕಡಿಮೆ ಆಗ್ತಿದ್ದಾರೇನೋ ಅಂತ ನನಗನ್ಸುತ್ತೆ. ಈಗಾಗಲೇ ಸಮಯ ಮೀರಿದೆ. ಈ ಥರ ಒಂದು ನನ್ನ ಕೃತಿಯನ್ನು ಗುರುತಿಸಿ ನನ್ನ ಬರೆಯುವ ಜವಾಬ್ದಾರಿಯನ್ನು ಹೆಚ್ಚಿಸಿದಂತಹ ಮತ್ತು ಬರೆಯೋಕ್ಕೆ ಇನ್ನಷ್ಟು ಸ್ಫೂರ್ತಿ ತುಂಬಿರುವಂತಹ ದ್ವಾರನಕುಂಟೆ ಪ್ರತಿಷ್ಠಾನದ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ತೆ.